ಟಾರ್ಗೆಟ್ಗೆ ಸ್ವಾಗತ. ಧನಂಜಯ ಕುಮಾರ್ ಅವರು ಸಮಾಜವಾದಿ ಪಕ್ಷದ ನಾಯಕರಾದಂಥ ಕಿರಣ್ಮಯಿ ನಂದಾ ಅವರನ್ನು ಭೇಟಿ ಮಾಡಿದ್ದೆ ಯಾಕೆ? ರಾಜಕೀಯ ಒಂದು ವ್ಯವಹಾರಗಳು ನಡೆಸುವಂಥ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ ಲೋಕಸಭಾ ಚುನಾವಣೆಯಲ್ಲಿ ಸೀಟು ಹೊಂದಾಣಿಕೆ ಮಾಡಿಕೊಂಡು ನಾವು ಸ್ಪರ್ಧೆ ಮಾಡ್ತೇವೆ ಅಂತ. ಆ ದೃಷ್ಟಿಯಿಂದ ಸಮಾಜವಾದಿ ಪಕ್ಷ ಕೂಡ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಮುಖವಾದಂಥ ಪಕ್ಷ. ಕರ್ನಾಟಕದಲ್ಲಿ ಅವರಿಗೆ ಬಹಳ ದೊಡ್ಡ ಒಂದು ಮಹತ್ವದ ಪಾತ್ರ ಇಲ್ಲದೇ ಇರ್ಬೋದು, ಆದರೆ ಉತ್ತರ ಪ್ರದೇಶದಲ್ಲಿ ಅವರ ಸರ್ಕಾರ ಇದೆ. ನಾಳೆ ಲೋಕಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅವರ ಪಕ್ಷದಿಂದ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಆ ಎಲ್ಲ ಹಿನ್ನೆಲೆಯೊಳಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರಾರುವಾಕ್ಕಾಗಿ ಅವರವರ ಪಕ್ಷದಿಂದ ಅವರು ಹೇಳಿಕೊಳ್ಬೋದು ಲಕ್ಷ್ಮಣ. ಆದರೆ ಖಂಡಿತವಾಗಿಯೂ ಕೂಡ ಇವತ್ತು ಜನರ ಮನಸ್ಸಿನಲ್ಲಿರುವಂಥ ಸಂಶಯ ಏನು ಅಂದರೆ, ಮತ್ತೆ UPA ಅಧಿಕಾರಕ್ಕೆ ಬರ್ತದಾ ಅಥವಾ NDA ನರೇಂದ್ರ ಮೋದಿ ಅವರ ಇದೆ ಅಲ್ವಾ? ಹಾಗಾಗಿ ಅದೆರಡನ್ನೂ ಬಿಟ್ಟು ಒಂದು ತೃತೀಯ ರಂಗ ಅದು ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚು ಇವೆ. ಈಗಾಗಲೇ ಮಾಡಿರುವಂಥ ಪೂರ್ವಭಾವಿ ಸಮೀಕ್ಷೆಗಳು ಏನು ತೋರಿಸ್ತಾರೆ, ಈಗಲೂ ಕೂಡ KJP, ಕಾಂಗ್ರೆಸ್ಸು, BJP ಮತ್ತೆ ಆ ಕೂಟಗಳನ್ನು ಬಿಟ್ಟು ಉಳಿದಂಥ ಪಕ್ಷಗಳ ಸಂಖ್ಯೆ ಹೆಚ್ಚಾಗಿರ್ತದೆ, ಸದಸ್ಯರ ಸಂಖ್ಯೆ ಅಂತ ಹೇಳುವಂಥದ್ದು ಈಗಾಗಲೇ ವ್ಯಕ್ತ ಆಗಿದೆ. ಆ ಎಲ್ಲ ಹಿನ್ನೆಲೆಯೊಳಗೆ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಒಬ್ಬ ಪ್ರಧಾನ ಕಾರ್ಯದರ್ಶಿ ಕಿರಣ್ಮಯಿ ನಂದಾ ಅಂತ ಹೇಳುವಂಥವರು, ಇಲ್ಲಿನ ಅವರ ಸದಸ್ಯರಾದಂಥ ಯೋಗೇಶ್ವರ್ ಅವರು ರಾಷ್ಟ್ರೀಯ ಕಾರ್ಯದರ್ಶಿ ಇದ್ದಾರೆ. ಅವರಿಬ್ಬರು ಜೊತೆಯಾಗಿ ಬಂದು ನಾವು ನಿಮ್ಮ ಜೊತೆಗೆ ಸೀಟು ಹೊಂದಾಣಿಕೆಗೆ ಸಿದ್ಧರಿದ್ದೇವೆ, ನಾವು ಜೊತೆಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಯಾಕೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ಸಲಹೆಯನ್ನು ಮುಂದಿಟ್ಟಿದ್ದಾರೆ. ಆ ಚರ್ಚೆ ನಡೆದಿದೆ ಅಷ್ಟೇ. ಅದಕ್ಕೆ ನಾವು ಹೇಳಿದ್ದೇವೆ ಎಲ್ಲವನ್ನು ಪರಿಶೀಲನೆ ಮಾಡ್ತೇವೆ, ಸಮಯ ಬಂದಿಲ್ಲ, ಲೋಕಸಭಾ ಚುನಾವಣೆಯ ಒಂದು ವೇದಿಕೆ ಸಿದ್ಧ ಆಗಬೇಕು. ಆ ವೇದಿಕೆ ಸಿದ್ಧ ಆದರೆ ಕರ್ನಾಟಕದ ನಿಮ್ಮ ಸಲಹೆಯನ್ನು ಕೂಡ ನಾವು ಗಮನದಲ್ಲಿ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ BJP ಹೊರತಾದ ತೃತೀಯ ರಂಗಕ್ಕೆ KJP ಹೋಗಕ್ಕೆ ರೆಡಿ. ನಾವು ಯಾರ ಜೊತೆಗಾದರೂ ಹೊಂದಾಣಿಕೆ ಮಾಡಿಕೊಂಡೇ ಸ್ಪರ್ಧೆ ಮಾಡ್ತೇವೆ ಅಂತ, ಇಂಥವರ ಜೊತೆಗೆ ಅಂತ ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡುವಂಥದ್ದು ಸಾಧು ಅಲ್ಲ. ಹಿಂದೆ ಯಡಿಯೂರಪ್ಪ ಕೂಡ ಹೇಳಿದ್ರೆ, ತಾವು ಕೂಡ ನಮಗೇನು BJP ಕಾಂಗ್ರೆಸ್ ದೂರ ಅಂತ ಹೇಳಿದ್ರು ಕೂಡ BJPನ ನಾವು ಮೊದಲು ಎತ್ತರು, ನಾವು ಕಾಂಗ್ರೆಸ್ ಜೊತೆ ಹೋಗಕ್ಕೆ ರೆಡಿ ಅಂತ ಯಡಿಯೂರಪ್ಪನವ್ರು ಹೇಳಿದ್ರು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಆಗ ತಾನೇ BJPಯ ಪ್ರಾದೇಶಿಕ ನಾಯಕರ ಧೋರಣೆಯಿಂದಾಗಿ ನಾವು ಆ ಪಕ್ಷದಿಂದ ದೂರ ಆಗಿರುವಂಥದ್ದು ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲಿ ನಾವು ಕೂಡ ಒಂದು ಪ್ರಮುಖವಾದಂತಹ ಪಕ್ಷವಾಗಿ ನಿರ್ಣಾಯಕ ಪಾತ್ರ ನಿರ್ವಹಣೆ ಮಾಡಲಿಕ್ಕೆ ಇರೋದಕ್ಕಾಗಿ ನಾವು BJPಯನ್ನು ಎದುರಿಸ್ತೇವೆ ಅಂತ ಹೇಳ್ತಾ ಇದ್ದೆವು. ಲೋಕಸಭಾ ಚುನಾವಣೆ ಬರುವಂಥ ಹೊತ್ತಿನಲ್ಲಿ ಒಂದು ಕೂಟದ ರಾಜಕೀಯ ಆಗುವಂಥ ಸಂದರ್ಭ ಯಾವ ಕೂಟದಲ್ಲಿ ನಾವಿರಬೇಕು ಅಂತ ಹೇಳುವಂಥದ್ದು ಪ್ರಶ್ನೆ. ಹಾಗಾದರೆ ಹೀಗೂ ಕೇಳ್ಬೋದಾ ನಾನು? ದೇವೇಗೌಡ, ಮುಲಾಯಂ ಸಿಂಗ್ ಯಾದವ್, ಯಡಿಯೂರಪ್ಪ ಮೂವರು ಕೂಡ ಒಂದಾಗುವ ರಾಜಕೀಯ ಸನ್ನಿವೇಶ ಸೃಷ್ಟಿಯಾದರೆ ಅಲ್ಲಗಳೆಯಲಿಕ್ಕೆ ಆಗೋದಿಲ್ಲ, ಅಲ್ಲಗಳೆಯುವುದಿಲ್ಲ. ಯಾಕೆಂದರೆ ನಮಗೆ ಕಾಂಗ್ರೆಸ್ನ ಹಾಗೆ ಅಪತ್ಯ ಅಂತ ಇಲ್ಲ. ಇವರು BJP ನಿಮಗೆ ಪಥ್ಯ ಅಂತ ಹೇಳ್ತೀರಿ. BJP ಪಥ್ಯ ಇದೆ, ಇವರು ಕೂಡ ಅಪತ್ಯ ಅಲ್ಲ. ಯಾರು ತೃತೀಯ ರಂಗದ ಅಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ KJP ಒಂದು ರೀತಿ BJPಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ. ನೋಡಿ, ನೀವು ನಮ್ಮನ್ನು ಸೇರಿಸ್ಕೊಳ್ಳದೆ ಹೋದ್ರೆ ನಾವು ತೃತೀಯ ರಂಗ ಜೊತೆ ಹೋಗ್ತೀವಿ, ನೋಡ್ತಾ ಇರಿ ಅಂದ್ರೆ ಎಲ್ಲ ಒಂದು ಕಡೆ ಅವರು ಡಿಸಿಷನ್ ಬರಬೇಕು ಅಂತೇಳಿ ಒತ್ತಡ ತಂತ್ರ ಮಾಡ್ತಾ ಇದ್ರು. ರಾಜಕೀಯ ಗಿಮಿಕ್ ಇದು. ಬ್ಲ್ಯಾಕ್ ಮೇಲ್ ನಾವು ಮಾಡೋದಲ್ಲ, ಅವರು ರಾಜಕೀಯ ಹರಾಕಿರಿ ಮಾಡಿಕೊಳ್ಬೇಕು ಅಂತ ಬಯಸಿದ್ರೆ ಅಲ್ಲ, ಅವ್ರಿಗೆ ಕಳ್ಕೊಳ್ಳೋದೈತೆ. ನೀವು ಮೈ ಮೇಲೆ ಬೀಳ್ತಾರ ತಾನೆ, ಪತ್ರ ಬರ್ದಿದ್ದು ನೀವು NDAಗೆ ನಮ್ಮನ್ನು ಸೇರಿಸ್ಕೊಳ್ಳಿ ಕಳ್ಕೊಳ್ಳಿಕ್ಕಿಲ್ವಾ ಲಕ್ಷ್ಮಣ್? ಅಲ್ಲ, BJP ಇವತ್ತು ಸರ್ಕಾರವನ್ನೇ ಕಳ್ಕೊಂಡಿದ್ದಾರೆ, ಇದೇನು ದೊಡ್ಡ ಮಹಾ ಅಂತ ಆ ರೀತಿಯಲ್ಲಿ ಅವರು ತೀರ್ಮಾನ ಮಾಡಿದರೆ ನಾನು ಹೇಳಬೇಕು, ಬಹುಶಃ ಅವರಿಗೆ ಗಂಡಾಂತರ ಕಾದಿದೆ ಅಂತ. ಈಗ ನೋಡಿ, ಇಡೀ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಇವತ್ತಿರುವಂಥ ಸ್ಥಿತಿ, ಕೇರಳದಲ್ಲಿ BJPಗೆ ಯಾವುದೇ ಬಲ ಇಲ್ಲ, ತಮಿಳುನಾಡಿನಲ್ಲಿ ಇಲ್ಲ, ಆಂಧ್ರ ಪ್ರದೇಶದಲ್ಲಿಲ್ಲ, ಕೇವಲ ಕರ್ನಾಟಕ ಒಂದರಲ್ಲಿ ಅವಕಾಶ ಇರುವಂಥದ್ದು. ಆ ಕರ್ನಾಟಕವನ್ನು ಕಳ್ಕೊಳ್ಬೇಕು ಅಂತ ಅವರು ಬಯಸಿದರೆ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ನಮ್ಮಿಂದಾಗಿ BJP ಇತ್ತು, ಇನ್ನು ಮುಂದೆ ಕೂಡ ನಮ್ಮಿಂದಾಗಿ BJP ಬರುತ್ತೆ ಅಂತ ಭ್ರಮೆಯಲ್ಲಿದ್ದೀರಿ ನೀವು. ನಾವು ಭ್ರಮೆಯಲ್ಲಿಲ್ಲ, ಅವರಿಗೆ ಖಚಿತವಾಗಿ ಗೊತ್ತಿದೆ, ರಾಜ್ಯದ ಜನರಿಗೆ ಗೊತ್ತಿದೆ. ಯಡಿಯೂರಪ್ಪ ಇಲ್ಲದೇ ಇರುವಂಥ BJP ಏನು ಅಂತ ಹೇಳುವಂಥದ್ದು ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ. ಹಾಗಾಗಿ ಯಡಿಯೂರಪ್ಪ BJPಯ ನಾಯಕತ್ವವನ್ನು ವಹಿಸಿಕೊಂಡು ಮುಂದುವರಿಸಿಕೊಂಡು ಹೋಗಬೇಕು, ಅಥವಾ ಯಡಿಯೂರಪ್ಪ ಜೊತೆ ಇದ್ದುಕೊಂಡು BJP ಸ್ಪರ್ಧೆ ಮಾಡಬೇಕು, ಇದು ಜನರ ಬಯಕೆ ಇರುವಂಥದ್ದು. ಸೊ ಆಗ ನರೇಂದ್ರ ಮೋದಿ ನಿಲುವೆ, ನೀವು ನರೇಂದ್ರ ಮೋದಿ ಜೊತೆ ಮಾತಾಡಿದ್ರೆ ಯಡಿಯೂರಪ್ಪ ನಾವು ಮಾತಾಡಿಲ್ಲ, ಇದುವರೆಗೆ ಮಾತಾಡಿಲ್ಲ. ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದೋದ್ರೆ ನಿಮ್ಮನ್ನು ಕರೀಲೇ ಇಲ್ಲ, ನೀವು ನೋಡ್ರೆ ರಸ್ತೆಯಲ್ಲಿ ಇದ್ರಲ್ಲಿ. ನಾವು ಹೇಗ್ರಿ, ಅವರು ಪ್ರತ್ಯೇಕ ಪಕ್ಷ, ನಾವು ಪ್ರತ್ಯೇಕ ಪಕ್ಷ. ಮತ್ತೆ ನೀವೇ ಕೇಳಬೇಕಾಗಿತ್ತು, ನರೇಂದ್ರ ಮೋದಿ ಕರೆದ ನಾನು ವೇದಿಕೆ ಹೋಗ್ತಿದ್ದೆ, ನನ್ನನ್ನು ಕರೀಲೇ ಇಲ್ಲ, ಬನ್ನಿ ನೀವು ನಮ್ಮ ಜೊತೆಗೆ ಅಂತ ಏನಾದರೂ ಒಂದೊಮ್ಮೆ ಆ ದಿವಸ ಹೇಳ್ತಾ ಇದ್ದಿದ್ರೆ ಸಾರಾಸಗಟಾಗಿ ನಿರಾಕರಣೆ ಮಾಡುವಂಥ ಸ್ಥಿತಿ ಇರಲಿಲ್ಲ.
ಅದಕ್ಕಾಗಿ ಯಡಿಯೂರಪ್ಪ ಹೇಳಿದರು, ಕರೆದ್ರೆ ನಾನು ಹೋಗ್ತಾ ಇದ್ದೆ ಅಂತ. ಆದರೆ ಅದರ ಅರ್ಥ ನಾವು ದುಂಬಾಲು ಬೀಳ್ತೇವೆ ಅಂತಲ್ಲ. ಎನ್ ಡಿ ಎ ಮಿತ್ರ ಪಕ್ಷ ಮಾಡ್ಕೊಳ್ತಾರೆ, ಅನಂತಕುಮಾರ್ ಒಪ್ತಾರೆ, ಅಡ್ವಾಣಿ ಒಪ್ತಾರೆ ಅನ್ನೋಂಥ ನಂಬಿಕೆ ಇದೆಯಾ? ಖಂಡಿತ ಒಪ್ತಾರೆ ಅಂತ ಹೇಳುವಂಥ ಬಲವಾದಂಥ ನಂಬಿಕೆ ನನಗೆ ಇದೆ. ಆ ಸಿಟ್ಟು, ಒಂದೊಮ್ಮೆ ಆ ಅವರು ದ್ವೇಷ ಒಪ್ಪದೇ ಇದ್ದರೆ ನಮ್ಮ ದಾರಿ ನಮಗೆ ಅದು ಇದ್ದೇ ಇದೆ. ತಿಂಗಳ ಅಂತ್ಯದೊಳಗಡೆ ಯಡಿಯೂರಪ್ಪನವರು ಬಿಜೆಪಿಯಲ್ಲಿ ಇರ್ತಾರೋ ಅಥವಾ ತೃತೀಯ ರಂಗದಲ್ಲಿ ಇರ್ತಾರೋ ಅಥವಾ ಸ್ವಂತ ನೆಲದ ಮೇಲೆ ನಿಲ್ತಾರೋ ಅನ್ನೋಂಥದ್ದು ಗೊತ್ತಾಗುತ್ತೆ. ಬಹುತೇಕ ದಶಂಬರ ಅಂತ್ಯದ ಒಳಗೆ ಎಲ್ಲವೂ ಕೂಡ ತೀರ್ಮಾನ ಆಗ್ತದೆ. ಎಸ್ ಧನಂಜಯಕುಮಾರ್ ಜೊತೆ ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.